ಅರಣ್ಯಾಧಿಕಾರಿಗಳಿಗೆ ಹೇಳಿದಿಕ್ಕಾರ. ಶಿವಪುರ ಗ್ರಾಮವನ್ನು ನಕಾಶೆಯಿಂದ ಮಾಯ ಮಾಡುತ್ತಿರುವ ಅರಣ್ಯಾಧಿಕಾರಿಗಳಿಗೆ ಹೇಳಿದಿಕ್ಕಾರ. ಪ್ರಾಣವನ್ನು ಕೊಟ್ಟವು ಭೂಮಿ ಬಿಡುವುದಿಲ್ಲ. ಪ್ರಾಣವನ್ನು ಕೊಟ್ಟವು ಭೂಮಿ ಬಿಡುವುದಿಲ್ಲ. ಪ್ರಾಣವನ್ನು ಕೊಟ್ಟವು ಭೂಮಿ ಬಿಡುವುದಿಲ್ಲ. ಭೂಮಿ ನಮ್ಮ ಹಕ್ಕು. ಭೂಮಿ ನಮ್ಮ ಹಕ್ಕು. ಭೂ ಸಂತ್ರಸ್ತರ ಹೋರಾಟಕ್ಕೆ. ಭೂ ಸಂತ್ರಸ್ತರ ಹೋರಾಟಕ್ಕೆ ಏನೇ ಬರಲಿ. ಏನೇ ಬರಲಿ. ಯಾತಕ್ಕಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ. ಎಲ್ಲಿವರೆಗೂ ಹೋರಾಟ. ಎಲ್ಲಿಯವರೆಗೂ ಹೋರಾಟ. ಎಲ್ಲ ರೈತ ಬಂಧುಗಳೇ, ಈ ದಿವಸ ನಾವು ಅರಣ್ಯ ಅಧಿಕಾರಿ ಪರವಾಗಿ ಬೃಹತ್ ಮಟ್ಟದಲ್ಲಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಗೆ ನಮ್ಮ ತಾಲೂಕು ರೈತ ಬಂಧುಗಳು ಬಂದಿರೋದು ತುಂಬಾ ಸಂತೋಷ ವಿಷಯ. ನಾನು ಅರಣ್ಯ ಅಧಿಕಾರಿಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ನೀವು ಒತ್ತುವರಿ ಅಂತ ಹೇಳ್ತೀರಲ್ಲ, ಯಾವ ತರ ಒತ್ತುವರಿ? ನಮಗೆ ಗೊತ್ತಿದ್ದಾಗ ಒತ್ತುವರಿ ಅಂದ್ರೆ ನಮ್ಮ ಪಕ್ಕದಲ್ಲಿ ನಿಮ್ಮನೆ ಅರಣ್ಯ ಇದ್ರೆ ಅದಕ್ಕೆ ನಾವು ಏನಾದ್ರು ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡ್ರೆ ಅದು ಒತ್ತುವರಿ. ನಮಗೆ ಸರ್ಕಾರನೇ ನಮಗೆ ಪಾಣಿ ಕೊಟ್ಟಿದೆ, ಸಾಗುವಳಿ ಕೊಟ್ಟಿದೆ, ಮುಟ್ಟೇಶ್ವರ ಕೊಟ್ಟಿದೆ. ಅದನ್ನ ನೀವು ಯಾಕೆ ಒತ್ತುವರಿ ಅಂತ ಹೇಳಕ್ಕೆ ನೀವು ಯಾರು? ನಿಮ್ಮಪ್ಪನ ಆಸ್ತಿ ಇರೋದು. ಸರ್ಕಾರದಲ್ಲಿ ಒಂದು ಅಂಗ ನಿಮ್ಮದು. ಸರ್ಕಾರ ಕೊಟ್ಟಿದ್ದು ಸರ್ಕಾರ ಘೋಷಣೆ ಮಾಡಬೇಕು. ನಮ್ಮ ರೈತರು ಯಾಕೆ ನೀವು ನೋಡ್ತೀರಾ? ನೀವು ರೈತರ ಪರವಾಗಿ ನೀವು ಪರಿಸರ ಉಳಿಸೋಣಾದ್ರೆ ಇವತ್ತು ಮಾವಿನ ಗಿಡ ನಮ್ಮ ಸ್ಟೇಟ್ ಅಲ್ಲಿ ಅಲ್ಲ, ಇಂಡಿಯಾಗೆ ನಾವು ಪ್ರಸಿದ್ಧ ಮಾವಿನ ಕೊಡ್ತೀವಿ. ಆದ್ರೆ ಇವತ್ತು ಸಾವಿರಾರು ಎಕರೆ ನಾಶ ಪಡಿಸಿದ್ರೆ ಇದು ನಿಮ್ಗೆ ಶೋಭೆ ತರ ವಿಷಯ ಅಲ್ಲ. ನೀವು ಮಾಡೋದು ನಮ್ಗೆ ಅನ್ಯಾಯ. ರೈತರಿಗೆ ಇತ್ತ ಮಾಡೋದು ಇದು ತಪ್ಪು. ಅದೇ ಕ್ಯಾಲ್ಕ್ಯಾನ್ಪಲ್ಲಿ ಪಕ್ಕದಲ್ಲಿ ಕ್ಯಾರೆಟ್ ಮತ್ತೆ ನಮ್ಮ ಕೋಸು ಇನ್ನು 4 ದಿವಸ ಕೊಡಬೇಕು ಅಂತ ನೀವು ನಾಶ ಮಾಡ್ತಿರಲ್ಲ. ನೀವು ಸರಿಯಾದ ರೈತ ಮಕ್ಕಳಲ್ವಾ? ನೀವು ರೈತರಿಗೆ ನೀವು ಹುಟ್ಟಿಲ್ವಾ? ನಿಮ್ ಕಣ್ಣು ಕಾಣಿಸಲ್ವಾ? ಅದು ಯಾಕೆ ನೀವು ಅದನ್ನ ನಾಶ ಪಡ್ತೀರಿ? ಕಾನೂನು ಕೊಡ್ಬೇಕಾಗಿತ್ತು ನಮ್ಗೆ. ಕಾನೂನು ಪ್ರಕಾರ ನೋಟಿಸ್ ಇಷ್ಟೆಲ್ಲ ಮಾಡೋದು ತಪ್ಪು. ಅದೇ ಜೊತೆಗೆ ನಮಗೆ ಏನು ಶಿವಪುರ 130 ವರ್ಷದಿಂದ ಅಲ್ಲಿ ಬರೀ ಎಸ್ಸಿ ಜನಾಂಗ, ಒಂದು ಬರೇ ಯಾರು ಬೇರೆ ಜಾತಿನೇ ಇಲ್ಲ ಅಂತ ನೀವು ಕಿತ್ಕೊಳಕ್ ಹೋಗ್ತಿರಲ್ಲ. ಇದು ನ್ಯಾಯ ಏನಿದು? ಬಡಮಕ್ಳಿರೋದಲ್ಲ ಎಸ್ಸಿ ಜನಾಂಗ ಅಂತ ತೊಂದರೆ ಮಾಡಕ್ ಹೋಗ್ತಿರಲ್ಲ. ಇದು ನಿಮ್ ನ್ಯಾಯಕ್ಕ? ಮತ್ತೆ SIT ಸಂಘ ರಚನೆ ಮಾಡಿದ್ದಾರೆ, ಅದಕ್ಕೆ DC ಅಧ್ಯಕ್ಷರ ಮಾಡಿದ್ದಾರೆ. ಅವ್ರ ಗಮನಕ್ಕಿರ್ದಾರೆ ನೀವ್ ಯಾಕೆ ಹೋಗ್ತೀರಾ? ಯಾಕೆ ಅಳ್ತಾ ಮಾಡ್ತೀರಾ? ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿದ್ದಾರೆ? ಕೊಡಿ. ನಿಮ್ಗೆ ಏನಾದ್ರು ಅಧಿಕಾರ ಕೊಟ್ಟಿದ್ರ ಅಥವಾ ಏನೋ ಸರ್ಕಾರದ ನಿಮ್ಗೆ ಆದೇಶ ಬಂದ್ರೆ ಕೊಡಿ. ಇಲ್ಲ ಅಂದ್ರೆ ನೀವು ಯಾಕೆ ಬರ್ತೀರಾ? ಈಗ ನಮಗೆ ಎಷ್ಟು ನಮ್ಮ ಭೂಮಿ ಇಂಪಾರ್ಟೆಂಟ್ ಅಂದ್ರೆ ನಮಗೆ ಜನ್ಮ ಕೊಟ್ಟ ತಾಯಿ ಎಷ್ಟು ಇಂಪಾರ್ಟೆಂಟು. ಇವತ್ತು ನಾವು ರೈತರು ದುಡಿಮೆ ಮಾಡ್ಬೇಕಾದ್ರೆ ಭೂಮಿ ಅಷ್ಟೇ ಇಂಪಾರ್ಟೆಂಟು. ಇವತ್ತು ನಮ್ಮ ಭೂಮಿ ತಾಯಿ ಇದ್ದಾಗ, ನಮ್ಮ ಭೂಮಿ ತಂಟೆಗೆ ಬಂದ್ರೆ, ನಮ್ಮ ತಾಯಿ ತಂಟೆಗೆ ಬಂದಾಗ ನಾವಂತೂ ನಿಮ್ಮನ್ನು ಬಿಡೋದಿಲ್ಲ. ಯಾವ ಮಟ್ಟಕ್ಕೆ ಹೋಗ್ತೀವಿ ಅಂದ್ರೆ ಅದನ್ನ ಇಲ್ಲಿ ಹೇಳ್ಬಾರ್ದು. ಇಲ್ಲ ನಾ ಸಾಯ್ಬೇಕಿಲ್ಲ ನೀವು ಸಾಯ್ಬೇಕು. ಬಿಡೋದಿಲ್ಲ. ಮತ್ತೆ ನಮ್ಮ ಸರ್ಕಾರಕ್ಕೆ ಸಿದ್ದರಾಮಯ್ಯ ಆಗ್ಬೋದು, DK ಶಿವಕುಮಾರ್ ಆಗ್ಬೋದು ಮಾತಾಡಕ್ಕೆ ಇಷ್ಟಪಡ್ತೀನಿ. ನೀವು ದಲಿತರ ಪರವಾಗಿ ಸರ್ಕಾರ ಅಂತ ಹೇಳ್ತೀರಾ, ರೈತರ ಪರವಾಗಿ ಸರ್ಕಾರ ಅಂತ ಹೇಳ್ತೀರಾ. ಯಾರೋ ಕೇರಳದಿಂದ ಒಂದು ಚಿಂಟು ಮಾಡಿದ್ರೆ ಇವತ್ತು ನೀವು ಹೋಗಿ ಹೋಗಿ ಅಲ್ಲಿ ಅದು ಹೊರಗಡೆ ಕಂಡುಕೊಡ್ತಿರಲ್ಲ. ನಾವು ರೈತರು ನಮ್ಮ ಶ್ರೀನಿವಾಸಪುರ ತಾಲೂಕು ನಿಮ್ಗೆ ಕಣ್ಣು ಕಾಣಿಸಿಲ್ವಾ? ನಾವು ರೈತರಲ್ವಾ? ನಿಮ್ಮ ಮಕ್ಕಳಲ್ವಾ? ನೀವು ಕರೆಕ್ಟ್ ಆಗಿ ನಾವು ಕಾಂಗ್ರೆಸ್ ಪಕ್ಷ ನೀವು ನಿಜವಾಗಿಯೂ SC ಜನಾಂಗ ಸಹಾಯ ಮಾಡಿದ್ರೆ, ರೈತ ಸಹಾಯ ಮಾಡಿದ್ರೆ ಇದರಲ್ಲಿ ಭಾಗವಹಿಸಲೇಬೇಕು. ನೀವು ಇದನ್ನ ನಮಗೆಲ್ಲ ಭೂಮಿ ನಮ್ಗೆ ಕೊಡಿಸಲೇಬೇಕು. ಯಾಕಂದ್ರೆ ಸರ್ಕಾರ ಮಂಜೂರು ಮಾಡೋ ಭೂಮಿ ಯಾಕಿಲ್ಲ ಅಂತ ಹೇಳ್ತಾರೆ, ನಮ್ಗೆ ಇಷ್ಟ ಆಗ್ತಿಲ್ಲ. ಅದೇ ರೀತಿ ನಾವು ಮೊನ್ನೆ ಗ್ರಾಮಸ್ಥರೆಲ್ಲ ಶಿವಪುರ ಗ್ರಾಮಸ್ಥರೆಲ್ಲ ಹೋಗಿ ನಮ್ಮ ರಮೇಶ್ ಕುಮಾರ್ ಅವರು ಮಾತಾಡಿದಾಗ ಅವ್ರು ನಾನು ಪ್ರಾಣ ಬೇಕಾದ್ರೆ ಬಿಡ್ತೀನಿ, ನಿಮ್ಮ ಮನೆ ಒಂದು ತೊಳಕ್ ಬಿಡೋದಿಲ್ಲ ಅಂತ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಏನು ಆಗ್ಬೋದು, ಎಲ್ಲ ರೈತ ಸಂಘ ಏನಿದ್ರು ಎಲ್ಲ ಒಟ್ಟಿಗೆ ಶಿವಪುರನಲ್ಲ, ಎಲ್ಲ ತಾಲೂಕಲ್ಲಿ ಕೂಡ ಒಂದು ಗಿಡ ತೊಳಕ್ ನೀವು ಬಿಡೋದೇ ಇಲ್ಲ. ನಾವು ಒಂದು ಗಿಡ ಮುಟ್ಕೊಂಡ್ರೆ ನೀವು ನಮ್ಮನ್ನು ಮುಟ್ಕೊಂಡಾಗೆ, ನಮ್ಮ ತಾಯಿನ ಮುಟ್ಕೊಂಡಾಗೆ ಹೇಳ್ತಾ ಇದ್ದೀವಿ. ನಾವು ನಿಮ್ಮನ್ನು ಬಿಡೋದೇ ಇಲ್ಲ, 100% ಇಲ್ಲ. ನಾವೇ ಬೆಂಕಿ ಇಟ್ಕೊಂಡು ಸಾಯ್ಬೇಕಾಗಿದ್ದಿಲ್ಲ, ನಿಮ್ಮನ್ನ ಬೆಂಕಿ ಇಟ್ಟು ಸಾಯ್ಸಾಕ್ತೀವಿ. ಈಗ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರು ಏನ್ ಹೇಳ್ತಾರ ನಾವು ಕೇಳಿಸ್ಕೊಂಡು ಆಮೇಲೆ ರಾಮಂಜಮ್ಮ ಅವರು ತಾಕತ್ತಿದ್ರೆ ನಮ್ನೆಲ್ಲ ಜೈಲಿಗೆ ಹಾಕ್ಲಿ, ತಾಕತ್ತಿದ್ರೆ ನಮ್ನೆಲ್ಲ ಜೈಲಿಗೆ ಹಾಕ್ಲಿ. ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ. ನಮ್ಮ ಭೂಮಿಯಲ್ಲಿ ನೀವು ಹೆಂಗ್ ಟ್ರೆಂಚ್ ತೆಗಿತೀರೋ ಅದೇ ರೀತಿ ಅರಣ್ಯ ಇಲಾಖೆ ಮುಂದೆ ನಾವು ಟ್ರೆಂಚ್ ತೆಗಿತೀವಿ. ತಡೆಯೋ ಶಕ್ತಿ ಇದ್ರೆ ತಡೀನಿ.
ಕಟ್ಟಿದ್ರೆ ಎಷ್ಟು ಜನ ಇದ್ದಾರೆ ಶ್ರೀನಿವಾಸಪುರದಲ್ಲಿ? 96 ಹಳ್ಳಿಗಳು, 40,000 ಎಕರೆ ಭೂಮಿ. 3 ವರ್ಷದಿಂದ ನೀವು ಬೆಕ್ಕು ಇಲ್ಲಿ ಆಟ ಆಡಿಸ್ತಾ ಇದ್ದೀರಿ ನಮ್ಮನ್ನ. ನೀವು ಬರುವುದು, ನಾವು ಪ್ರತಿಭಟನೆ ಮಾಡುದು, ನಾವು ವಾಪಸ್ ಹೋಗುದು, ಮತ್ತೆ ನೀವು ಹೆಚ್ಚಿನ ಒಂದು ಬರುದು. ಕೇಸ್ಗಳಿಗೆಲ್ಲ ಲೆಕ್ಕಕ್ಕೆ ತಕೋಬೇಡಿ, ಕೇಸ್ಗಳು ಯಾವ ಲೆಕ್ಕಕ್ಕೂ ತಕೋಬೇಡಿ. ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಅದು ನಮ್ಮನ್ನೆಲ್ಲರೂ ಜೈಲಿಗೆ ಹಾಕಕ್ಕೆ ಹೊಸ ಜೈಲುಗಳು ನಿರ್ಮಾಣ ಮಾಡಬೇಕಾಗ್ತದೆ ಅವ್ರ ಹತ್ರ. ಅದಕ್ಕೂ ದುಡ್ಡಿಲ್ಲ. ಅತ್ಯಾಚಾರ ಮಾಡಿದವ್ರನ್ನ, ಕೊಲೆ ಮಾಡಿದವ್ರನ್ನ, ದರೋಡೆ ಮಾಡಿದವ್ರನ್ನ ಜೈಲಿಗೆ ಹಾಕುವುದಕ್ಕೆ ಜೈಲಲ್ಲಿ ಜಾಗ ಇಲ್ಲ. ಜೈಲಲ್ಲಿ ಇರ್ತಕ್ಕಂಥವ್ರು, ಜಾಮೀನು ಇಲ್ದೇನೆ ಇರ್ತಕ್ಕಂಥವ್ರು ಮಾತ್ರ ಜೈಲಲ್ಲಿ ಇರೋದು. ಅಂಥವ್ರಿಗೂ ಕೂಡ ಜೈಲಿಲ್ಲ. ನಮ್ಮನ್ನೆಲ್ಲ ಜೈಲಿಗೆ ಹಾಕ್ಬೇಕು ಅಂತಂದ್ರೆ ಇಡೀ ಶ್ರೀನಿವಾಸಪುರ ತಾಲೂಕೇ ಜೈಲು ಮಾಡಬೇಕಾಗ್ತದೆ. ಅಂತ ತಾಕತ್ತು ಬರಲಿ ಅಂತ ಸವಾಲ್ ಹಾಕ್ಬೇಕಾಗ್ತದೆ ಇವತ್ತು ನಾವು. ಬಂಧುಗಳೇ, ನಾನು ಹೆಚ್ಚೊತ್ತು ಮಾತಾಡ್ಲಿಕ್ಕೆ ಹೋಗಲ್ಲ. ಬಹಳ ಶಾಂತಿ ಸಮಾಧಾನದಿಂದ ಪ್ರತಿಭಟನೆ ಮಾಡ್ತಕ್ಕಂಥದ್ದನ್ನ ನಮ್ಮ ರೈತರ ದೌರ್ಬಲ್ಯ ಅಂತ ಅರಣ್ಯ ಅಧಿಕಾರಿಗಳು ತಿಳಿದಿದ್ದಾರೆ, ಪೊಲೀಸ್ ಅಧಿಕಾರಿಗಳು ಕೂಡ ತಿಳಿದಿದ್ದಾರೆ. ನಾವು ಜೈಲ್ಗೆ ಹೋಗೋಕೆ ರೆಡಿ ಇದ್ದೀವಿ, ಲಾಠಿ ಏರ್ ತಿನ್ನೋಕೆ ರೆಡಿ ಇದ್ದೀವಿ, ಗೋಲಿಬಾರ್ನಲ್ಲಿ ನಡೆಯುವಂತ ಗುಂಡಿಗೆ ಎದೆ ಕೊಡೋಕೆ ರೆಡಿ ಇದ್ದೀವಿ. 4 ಜನ ರೈತರು ಹುತಾತ್ಮರಾಗಿ ಶ್ರೀನಿವಾಸಪುರದ ಎಲ್ಲಾ ರೈತರ ಜಮೀನನ್ನು ಉಳಿಸೋದಕ್ಕೆ ನಾವು ತಯಾರಿದ್ದೀವಿ. ಎದುರ್ಕೊಂಡು ಹೋಗೋರಲ್ಲ. ಇವತ್ತು ನಾವು ಇಲ್ಲಿ ಕುಂತಿದ್ದೀವಿ, ನೀವು ಗೇಟ್ ಹಾಕೊಂಡಿದ್ದೀರಿ. ನಾವು ತೀರ್ಮಾನ ಮಾಡಿದ್ರೆ ಶ್ರೀನಿವಾಸಪುರದಲ್ಲ, ಇಡೀ ದೇಶದ ಯಾವ ಶಕ್ತಿಯೂ ಕೂಡ ಗೇಟ್ ಮುರಿದು ಒಳಕ್ಕೆ ನುಗ್ಗುದನ್ನು ತಡೆಯೋಕ್ಕಾಗಲ್ಲ ಅನ್ನುವಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು. ಬಂಧುಗಳೇ, ಇವತ್ತು ಯಾತಕ್ಕಾಗಿ ಅರಣ್ಯದವರು ಇವತ್ತು ನಾವು ಕಿರುಕುಳ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ತಿಳ್ಕೋಬೇಕು ನೀವು. ಯಾತಕ್ಕಾಗಿ ಅಂತ ಇದು ಒಂದು ಬಹಳ ಮುಖ್ಯವಾದದ್ದು. ಯಾಕೆ ಅಂದ್ರೆ ಅರಣ್ಯದಲ್ಲಿ ಗಣಿಗಾರಿಕೆ ಮಾಡೋಕೆ ಅವಕಾಶ ಕೊಟ್ಟರು. ಇವತ್ತು ಅರಣ್ಯ ನಾಶ ಆಯ್ತಾ ಇರೋದು ಗಣಿಗಾರಿಕೆಯಿಂದ. ಯಾರು ಗಣಿಗಾರಿಕೆ ಮಾಡೋಕೆ ಅವಕಾಶ ಕೊಟ್ಟರು? ದೊಡ್ಡ ದೊಡ್ಡ ಕಾರ್ಪೊರೇಟ್ ಉದ್ಯಮಿಗಳಿಗೆ, ಅದಾನಿ ಅಂಬಾನಿ ಅಂತ ಕಂಪನಿಗಳಿಗೆ. ನಿಮಗೆ ಕರ್ನಾಟಕದಲ್ಲಿ ಬಳ್ಳಾರಿಯಲ್ಲಿ ಗಣಿಗಾರಿಕೆ ನಡೆದು ಚೀನಾಕ್ಕೆ ರಫ್ತು ಮಾಡಿದ್ದಲ್ಲ, ಅದನ್ನ ನೀವು ನೋಡಿದಿರಿ. ಮನಸೋ ಇಚ್ಛೆ ಬೆಟ್ಟಗಳನ್ನು ಕರಗಿಸಿ ನಮ್ಮ ದೇಶ ಸಂಪತ್ತೆಲ್ಲನೂ ಜನಾರ್ದನ್ ರೆಡ್ಡಿ ಅವರೆಲ್ಲರೂ ಲೂಟಿ ಮಾಡಿ ಕಳಿಸಿದ್ದೆಲ್ಲ ನೋಡಿದಿರಿ. ಇಂಥ ಸಂದರ್ಭದಲ್ಲಿ ಅರಣ್ಯವನ್ನ ವಿಸ್ತೀರ್ಣ ಕಡಿಮೆ ಆಯ್ತು. ಅರಣ್ಯದ ವಿಸ್ತೀರ್ಣ ಕಡಿಮೆ ಆದಾಗ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಬಂದಾಗ ಕರ್ನಾಟಕ ರಾಜ್ಯ ಸರ್ಕಾರ ಅವತ್ತಿನ ಸಂದರ್ಭದಲ್ಲಿ ಅರಣ್ಯ ಕಡಿಮೆ ಆಗಿಲ್ಲ ನೋಡಿ, ಅಲ್ಲಿ ಅರಣ್ಯದವರಿಗೆ ಗಣಿಗಾರಿಕೆಗೆ ಅಲ್ಲಿ ಕೊಟ್ಟಿರೋ ಜಾಗಕ್ಕಿಂತ ಹೆಚ್ಚಿನ ಜಾಗವನ್ನ ನಾವು ಅರಣ್ಯಕ್ಕೆ ಕೊಟ್ಟಿದ್ದೀವಿ, ಅಲ್ಲೆಲ್ಲ ಅರಣ್ಯ ಬೆಳೆಸ್ತಾ ಇದ್ದೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಕೊಟ್ಟು ಕಂದಾಯ ಇಲಾಖೆಯ ಆಸ್ತಿಯನ್ನ ಅರಣ್ಯ ಇಲಾಖೆಗೆ ಯಾವುದೇ ರೈತನನ್ನ ಕೇಳ್ದೇನೆ, ಯಾವುದೇ ಭೌತಿಕವಾದಂತ ಪರೀಕ್ಷೆ ಮಾಡ್ದೇನೆ, ಪರಿಶೀಲನೆ ಮಾಡ್ದೇನೆ ವರ್ಗಾವಣೆ ಮಾಡಿದ್ರು. ಇದು ಬಹಳ ಮುಖ್ಯವಾದ್ದು. ಇವತ್ತು ಅರಣ್ಯ ಅಂತ ಬರ್ತಾ ಇರೋದಕ್ಕೆ ಈ ರೀತಿ ನಡೆದ ಒಂದು ವರ್ಗಾವಣೆ ಕಾರಣ. ನಮ್ಮನ್ನ ಕೇಳಿ ಮಾಡಿಲ್ಲ ಅವರು. ಅರಣ್ಯ ಇವತ್ತೇನಾದ್ರೂ ಉಳಿದಿದ್ರೆ, ಅರಣ್ಯ ಉಳಿದಿದ್ರೆ ರೈತರಿಂದ ಶ್ರೀನಿವಾಸಪುರದಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಕೂಡ ಅರಣ್ಯ ಬೇಸಾಯಗಾರರೇ. ನಾವೆಲ್ಲ ಮಾವಿನ ಗಿಡ ನೆಟ್ಟಿ ನೀವು ಪೋಷಣೆ ಮಾಡ್ತಾ ಇರೋರು. ಮಾವು ಅರಣ್ಯ ಗಿಡ, ಅದು ಕೂಡ ಮಾವು ಕೂಡ ಮರ, ಮಾವಿನ ಗಿಡ, ತೆಂಗು, ಮಾವು, ಅಡಿಕೆ ಇಂಥ ಗಿಡಗಳನ್ನು ಬೆಳೆಸಿರ್ತಕ್ಕಂಥ ರೈತರನ್ನ ಇವತ್ತು ದೊಡ್ಡ ಪ್ರಮಾಣದಲ್ಲಿ ನೀವು ತೊಂದರೆ ಕೊಡ್ತಾ ಇದ್ದೀರಿ. ನೀವು ಗಿಡ ನೆಟ್ಟು ನೀರುವುದು ಒಂದಕ್ಕೆ 10 ಬಿಲ್ ಮಾಡಿಕೊಂಡು ದುಡ್ಡು ಲೂಟಿ ಮಾಡುವ ಉದ್ದೇಶಕ್ಕಾಗಿ ರೈತರ ಮೇಲೆ ಕಿರುಕುಳ ಕೊಡ್ತಾ ಇದ್ದೀರಿ. ಇದು ಮಾಡ್ತಾ ಇರೋ ಕಿರುಕುಳದಲ್ಲಿ ಯಾವುದೇ ರೀತಿಯ ನ್ಯಾಯ ಇಲ್ಲ, ಯಾವುದೇ ರೀತಿಯ ಕಾನೂನಿಲ್ಲ. ಪಹಣಿನಲ್ಲಿ ಅರಣ್ಯ ಅಂತ ಬಂದಿದೆ ಅಂತ ಹೇಳಿದ್ರೆ ಪಹಣಿಯಲ್ಲಿ ಇರ್ತಕ್ಕಂಥ ಅರಣ್ಯನ ಚೇಂಜ್ ಮಾಡಿಸೋದಕ್ಕೆ ಯಾವ ಪವಾಡನೂ ಬೇಕಾಗಿಲ್ಲ. ತಹಸೀಲ್ದಾರ್ ಆಫೀಸ್ನಲ್ಲಿ ಅವ್ನು ಡಾಟಾ ಎಂಟ್ರಿ ಆಪರೇಟ್ ಮಾಡ್ತಾರೆ, ಅವ್ನು ಚೇಂಜ್ ಮಾಡಿದ್ರೆ ಮುಗೀತು. ಯಾವುದೂ ಇಲ್ಲ, ಬರೀ ಒಂದು ಸಣ್ಣ ವರದಿ ಹಾಕಿದ್ರೆ ಪೂರ್ತಿ ಮುಗ್ದೋಗ್ತದೆ. ಅರಣ್ಯ ಇಂಡೀಕರಣ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರದ್ದು ಪೂರ್ತಿಯಾಗಿ ನಿಲ್ಲಬೇಕು.